ದ್ವಿತೀಯ ಪಿಯುಸಿಯಲ್ಲಿ ಭೂಗೋಳಶಾಸ್ತ್ರವನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಕಳೆದ ವಿಡಿಯೋದಲ್ಲಿ ನಾವು 1 ಅಂಕದ ಪ್ರಶ್ನೆಗಳು, ಭೂಗೋಳಶಾಸ್ತ್ರದಲ್ಲಿ ಪರೀಕ್ಷೆಗೆ ಬರುವಂತಹ 1 ಅಂಕದ ಪ್ರಶ್ನೆಗಳನ್ನು ನೋಡಿದೆವು. ಇನ್ನು ಉಳಿದ ಅಧ್ಯಾಯ 1ರಿಂದ 4ರವರೆಗೆ ನಾವು ಕಳೆದ ವಿಡಿಯೋದಲ್ಲಿ ನೋಡಿದೆವು. ಇನ್ನು ಉಳಿದ ಯಾವ ಅಧ್ಯಾಯಗಳಿಂದ 1 ಅಂಕದ ಪ್ರಶ್ನೆಗಳು ಬರ್ತವೆ, ಅವು ಯಾವುವು, ಉತ್ತರಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಿಂದಿನ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ. ಮಾನವನ ವಸತಿಗಳು, ಈ ಒಂದು ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ ಬರ್ತದೆ. ಎಲ್ಲವನ್ನು ನೀವು ಬ್ಲೂ ಪ್ರಿಂಟ್ ಪ್ರಕಾರನೇ ಓದ್ಕೋಬೇಕು. ನೋಡಿ, ಕೊಪ್ಪಲು, ಸಣ್ಣ ಹಳ್ಳಿಗಳು, ನೋಡಿ ಹೊಂದಿಸಿ ಬರೆದಿದೆ. ಷೇರು ಮಾರುಕಟ್ಟೆ, ಮುಂಬೈ, ಕೈಗಾರಿಕಾ ನಗರ, ಜಮ್ಶೆಡ್ಪುರ್, ಕಾನರ್ಬೇಷನ್, ಪ್ಯಾಟ್ರಿಕ್ ಗೆಡ್ಡೀಸ್, ಮೆಗ್ಲೋಪೊಲಿಸ್, ಜೀನ್ ಗೋಟ್ಮೆನ್, ನೋಡಿ ಯಾವ ಇದರಲ್ಲಿ ಕೇಳಿದ್ದಾರೆ ಅನ್ನೋದನ್ನು ಕೂಡ ಕೊಡಲಾಗಿದೆ ಇಲ್ಲಿ. ದೇವಾಲಯಗಳ ನಗರ ಎಂದು ಯಾವ ನಗರವನ್ನು ಕರೆಯರು? ಮಧುರೈ. ವಿಶ್ವದ ಮೊದಲ ಮಿಲಿಯನ್ ನಗರ ಯಾವುದು? ಲಂಡನ್. ವಿಶ್ವದ ಪ್ರಥಮ ಮೆಗಾ ಸಿಟಿ ಯಾವುದು? ನ್ಯೂಯಾರ್ಕ್. ಏಷ್ಯಾದ ಅತಿ ದೊಡ್ಡ ಕೊರಳೆ ಪ್ರದೇಶ, ಇಲ್ಲದು ಕೊಳಚೆ ಪ್ರದೇಶ, ಸ್ಲಮ್ ಅಂತ, ಅದು ಯಾವುದು? ಧಾರಾವಿ ಅಥವಾ ಧಾರಾವಿ ಅಂತ ಕರೀತಾರೆ. ಎಲ್ಲಿದೆ ಅದು? ಮುಂಬೈಯಲ್ಲಿದೆ. ಮುಂಬೈನ ಕೊಳಚೆ ಪ್ರದೇಶ, ಇಲ್ಲಿ ಬರಲಿಕ್ಕೆ ಸರಿ ಆಗ್ತಾ ಇಲ್ಲ. ಮುಂಬೈನ ಕೊಳಚೆ ಪ್ರದೇಶ, ಅದು ಅತ್ಯಂತ ಏಷ್ಯಾದ ಅತಿ ದೊಡ್ಡ ಕೊಳಚೆ ಪ್ರದೇಶ. ಇನ್ನು ಮುಂದಿನ ಅಧ್ಯಾಯ ಭಾರತದ ಜನಸಂಖ್ಯೆ. ಇಲ್ಲಿ ಕೂಡ 1 ಅಂಕದ ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ ಬರ್ತದೆ. ಭಾರತ ಪ್ರಥಮ ಬಾರಿಗೆ ಜನಗಣತಿ ಪ್ರಾರಂಭವಾದ ವರ್ಷ ಯಾವುದು? 1872. ಭಾರತದಲ್ಲಿ ಕುಟುಂಬ ಕಲ್ಯಾಣ ಯೋಜನೆಯನ್ನು ಜಾರಿಗೆ ತಂದ ವರ್ಷ, ಇವೆಲ್ಲ ನೋಡಿ ತುಂಬ ಇಂಪಾರ್ಟೆಂಟ್. 1952. ನಿಮ್ಮ ಬಿಟ್ಟ ಸ್ಥಳದಲ್ಲಿ ಕೂಡ ಕೇಳಬಹುದು ಇವನ್ನ. 2011ರ ಜನಗಣತಿ ಪ್ರಕಾರ ಭಾರತ ಸರಾಸರಿ ಲಿಂಗಾನುಪಾತ, ಬಹಳಷ್ಟು ಸಾರಿ ಕೇಳಿದ್ದಾರೆ ಇದನ್ನು, 940. 2011ರ ಜನಗಣತಿ ಪ್ರಕಾರ ಭಾರತ ಸರಾಸರಿ ಜನಸಾಂದ್ರತೆ ಎಷ್ಟು? 382 ಪ್ರತಿ ಚದುರ ಕಿಲೋಮೀಟರ್ಗೆ. 2011ರ ಜನಗಣತಿ ಪ್ರಕಾರ ಭಾರತ ಸರಾಸರಿ ಸಾಕ್ಷರತೆ ಪ್ರಮಾಣ 74.04. 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಭಾರತ ರಾಜ್ಯ ಕೇರಳ. ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದೆ? ಬಿಹಾರ್. ಭಾರತದ ಯಾವ ರಾಜ್ಯವು ಅಧಿಕ ಲಿಂಗಾನುಪಾತ ಹೊಂದಿದೆ? ಕೇರಳ. ಪ್ರತಿ 1000 ಪುರುಷರಿಗೆ 1084 ಮಹಿಳೆಯರು. ಇನ್ನು ಹೊಂದಿಸಿ ಬರೆಯಿರಿ. ಅನುತ್ಪಾದಕ ಜನಸಂಖ್ಯೆ, ಮಕ್ಕಳು ಮತ್ತು ವೃದ್ಧರು. ಶಿಶು ಮರಣ ನಿಯಂತ್ರಣ, ಜನನಿ ಸುರಕ್ಷಾ ಯೋಜನೆ. ಪುರುಷ ಸಂತಾನಹರಣ ಚಿಕಿತ್ಸೆ, ವ್ಯಾಸಕ್ಟಮಿ. ಮಹಿಳೆ ಸಂತಾನಹರಣ ಶಸ್ತ್ರಚಿಕಿತ್ಸೆ, ಟ್ಯೂಬೆಕ್ಟಮಿ. ಹಳ್ಳಿಯಿಂದ ಹಳ್ಳಿಗೆ ವಲಸೆ, ಸ್ತ್ರೀ ವಲಸೆ. ಕುಟುಂಬ ಕಲ್ಯಾಣ ಯೋಜನೆ, ಸಂತಾನಹರಣ ಶಸ್ತ್ರಚಿಕಿತ್ಸೆ. ಇನ್ನು ಮುಂದಿನ ಅಧ್ಯಾಯದಲ್ಲಿ ನೋಡಿ, ಭೂ ಮತ್ತು ಜಲ ಸಂಪನ್ಮೂಲಗಳು. ಅಧ್ಯಾಯ 7ರಲ್ಲಿ 1 ಅಂಕದ ಪ್ರಶ್ನೆಗಳು. ಕ್ಷೇತ್ರದ ಆಧಾರದ ಮೇಲೆ ಭಾರತದಲ್ಲಿ ಭೂಬಳಕೆ ಮಾದರಿಯ ಸರಿಯಾದ ಇಳಿಕೆ ಕ್ರಮ. ನೋಡಿ, ಮಾದರಿ ಪ್ರಶ್ನೆಪತ್ರಿಕೆ 2ರಲ್ಲಿ ಕೇಳಿದ್ದಾರೆ. ನಿವ್ವಳ ಬಿತ್ತನೆ ಪ್ರದೇಶ, ಅರಣ್ಯ ಪ್ರದೇಶ, ವ್ಯವಸಾಯಕ್ಕೆ ದೊರೆಯದ ಭೂಮಿ, ಬೀಳು ಭೂಮಿ. ನೋಡಿ, ಈಗಾಗಲೇ ಮಾದರಿ ಪ್ರಶ್ನೆಪತ್ರಿಕೆ 1, 2, 3 ಸಂಪೂರ್ಣ ಉತ್ತರಗಳನ್ನು ಹಾಕಿದ್ದು ಚಾನಲ್ನಲ್ಲಿ, ಅವನ್ನು ಕೂಡ ನೀವು ನೋಡ್ಬೋದು. ಇನ್ನು ಪಟ್ಟಿ 1 ಮತ್ತು 2 ಹೊಂದಿಸಿ ಬರೆಯಿರಿ ಎಂದಿದ್ದಾರೆ. ಇಲ್ಲಿ ನೋಡಿ, ಅರಣ್ಯ ಪ್ರದೇಶ ಶೇಕಡ 22.8, ಕೃಷಿಯೇತರ ಭೂಮಿ ಶೇಕಡ 8.6, ಬೀಳು ಭೂಮಿ ಶೇಕಡ 8.1, ನಿವ್ವಳ ಬಿತ್ತನೆ ಪ್ರದೇಶ ಶೇಕಡ 46.2. ಭಾಕ್ರಾ ನಂಗಲ್ ಯೋಜನೆ ಈ ಕೆಳಕಂಡ ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿದೆ. ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ನೋಡ್ಕೊಳ್ಳಿ. ಹೇಳಿಕೆಗಳನ್ನು 1, 2, 3 ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ನೋಡಿ, ಭಾರತೀಯ ಕೃಷಿಗೆ ನೀರಾವರಿ ಸೌಲಭ್ಯವು ಅತ್ಯವಶ್ಯಕ. ಭಾರತದಲ್ಲಿ ಅನಿಯಮಿತ, ಅನಿಶ್ಚಿತ, ಅಕಾಲಿಕ ಮಳೆಯ ಸ್ವರೂಪ ಮತ್ತು ಬರಗಾಲದ ಸಂಭವನೀಯತೆ ಸಾಮಾನ್ಯವಾಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಇನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿ, ಬಾವಿ ಶೇಕಡ 60.7, ಕಾಲುವೆ ಶೇಕಡ 31, ಕೆರೆ ಶೇಕಡ 3.2, ಇತರೆ ಶೇಕಡ 5.1, ನೀರಾವರಿ ಮೂಲ ಮತ್ತು ನೀರಾವರಿ ಕ್ಷೇತ್ರ ಶೇಕಡ. ದಾಮೋದರ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಎಂದು ಕರೆಯಲಾಗಿತ್ತು. ದಾಮೋದರ ನದಿಯಲ್ಲಿ ಆಗಾಗ್ಗೆ ಸಂಭವಿಸಿದ ಪ್ರವಾಹದಿಂದ ಕೆಸರು ಮತ್ತು ಹೂಳಿನ ಸಮಸ್ಯೆ, ಬೆಳೆ ಹಾನಿ, ಜೀವಹಾನಿ ಸಮಸ್ಯೆಗಳು ತಂದೊಡ್ಡುತ್ತಿದ್ದವು. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ನೀವು ಒಂದು ಗಮನಿಸಬೇಕೆಂದರೆ, ಸಾಮಾನ್ಯವಾಗಿ ಅಸರ್ಷನ್ ಮತ್ತು ರೀಸನಿಂಗ್ ಕೇಳುವಂಥ ಪ್ರಶ್ನೆಗಳಲ್ಲಿ ನಿಮಗೆ ತಿಳಿಲಿಲ್ಲ ಅಂದರೆ ಎ ಮತ್ತು ಆರ್ ಎರಡೂ ಸರಿ ಅಂತನೋ ಉತ್ತರವನ್ನು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆ ರೀತಿ ನೀವು ಸಿಲೆಕ್ಟ್ ಮಾಡ್ಬೋದು. ಯಾಕಂದರೆ ಬಹಳಷ್ಟು ಸಾರಿ ಹೀಗೆ ನಿಜವಾಗಿ ಸರಿ ಇರೋವನ್ನೇ ಕೇಳ್ತಾರೆ ಅವರು. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗ್ಬೋದು? ಇಲ್ಲಿ ನೋಡಿ, ಭಾಕ್ರಾ ಅಣೆಕಟ್ಟು, ಗೋವಿಂದ ಸಾಗರ ಸರಿಯಾಗಿ ಹೊಂದಾಣಿಕೆ ಆಗ್ತದೆ. ಕೆಳಗಿನವುಗಳಲ್ಲಿ ಸರಿಯಾದ
ಜೋಡಿ ಆಯ್ಕೆ ಮಾಡಿ. ನೋಡಿ ಎಲ್ಲ ಸರಿಯಾದನ್ನೇ ಕೊಟ್ಟಿರ್ತಾರೆ ಈ ರೀತಿ. ಭಾಕ್ರಾ ಅಣೆಕಟ್ಟು, ಗೋವಿಂದ ಸಾಗರ, ನಾರಾಯಣಪುರ ಅಣೆಕಟ್ಟು, ಬಸವಸಾಗರ, ತುಂಗಭದ್ರಾ ಅಣೆಕಟ್ಟು, ಪಂಪ್ ಸಾಗರ. ನೋಡಿ ಕೆಲವೊಮ್ಮೆ ಈ ರೀತಿ ಸರಿಯಾದ ಜೋಡಿಗಳನ್ನೇ ಕೊಟ್ಟಿರ್ತಾರೆ. ಸರಿಯಾದ ಜೋಡಿಯನ್ನು ಗುರುತಿಸಿ. ಇಲ್ಲಿ ನೋಡಿ ಹಿರಾಕುಡ್ ಯೋಜನೆ ಮಹಾನದಿ ಒಂದೇ ಸರಿಯಾಗಿದೆ. ದಾಮೋದರ್ ನದಿ ಕಣಿವೆ ಸ್ಥಾಪನೆಗೊಂಡ ವರ್ಷ 1948. ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಭಾಕ್ರಾ ಅಣೆಕಟ್ಟೆಯನ್ನು ನಿರ್ಮಿಸಲಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಕೊಳವೆ ಬಾವಿಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಹನಿ ನೀರಾವರಿ ಮೂಲತಃ ಇಸ್ರೇಲ್ ದೇಶದಲ್ಲಿ ಅಭಿವೃದ್ಧಿಗೊಂಡಿದೆ. ಭಾರತದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಪ್ರದೇಶ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಹಿರಾಕುಡ್ ಯೋಜನೆಯನ್ನು ನಿರ್ಮಿಸಿರುವ ರಾಜ್ಯ ಒಡಿಶಾ. ನಾರಾಯಣಪುರ ಅಣೆಕಟ್ಟೆಯನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಭಾಕ್ರಾನಂಗಳ ಅಣೆಕಟ್ಟೆಯನ್ನು ಸಟ್ಲೆಜ್ ನದಿಗೆ ನಿರ್ಮಿಸಲಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಭಾರತದಲ್ಲಿ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ 118 ಸೆಂಟಿಮೀಟರ್. ಭಾರತದಲ್ಲಿ ಪ್ರಥಮ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ್ ಯೋಜನೆ. ಭಾರತದ ಅತಿ ಉದ್ದವಾದ ಅಣೆಕಟ್ಟು. ನೋಡಿ ಬಹಳಷ್ಟು ಸಾರಿ ಕೇಳಿದ್ದಾರೆ ಹಿರಾಕುಡ್. ಇನ್ನು ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಇದರ ಪ್ರಶ್ನೆಗಳನ್ನು ನಾವು ನೋಡೋಣ. ನೋಡಿ ಅಧ್ಯಾಯ 8 ವ್ಯವಸಾಯದಲ್ಲಿ ಕೂಡ 1 ಅಂಕದ ಪ್ರಶ್ನೆ ಒಂದೇ ಒಂದು ಕೇಳ್ತಾರೆ. ಚೀನಾದ ಚಹದ ಭೇದ ಹೊಂದಿಸಿ ಬರೆದಿದೆ. ಬೋಹಿಯಾ. ಒಣ ಬೇಸಾಯದ ಬೆಳೆ ಜೋಳ. ಹಸಿರು ಕ್ರಾಂತಿ ಪಿತಾಮಹ ನಾರ್ಮನ್ ಇ ಬೋರ್ಲಾಂಗ್. ಸಾಂಬಾರ ಪದಾರ್ಥಗಳ ನಾಡು ಭಾರತ. ಸಾಂಬಾರ ಪದಾರ್ಥಗಳ ರಾಜ ಕರಿಮೆಣಸು. ಇನ್ನು ನಡು ಫಸಲು ಬೆಳೆ ತರಕಾರಿಗಳು. ಕೂಳೆ ಬೇಸಾಯ ಕಬ್ಬು. ಸುವಾಸಿತ ಸಾಂಬಾರುಗಳ ರಾಣಿ ಏಲಕ್ಕಿ. ಬಸುಮತಿ ಪಂಜಾಬ್. ಚಹಾ ಥಿಯೇನ್. ಕಾಫಿ ಕೆಫಿನ್. ಭಾರತದಲ್ಲಿ ಹಸಿರು ಕ್ರಾಂತಿ ಪರಿಚಯವಾದ ವರ್ಷ 1960. ಭಾರತದಲ್ಲಿ ಅತಿ ಹೆಚ್ಚು ತರಕಾರಿ ಉತ್ಪಾದಿಸುವ ರಾಜ್ಯ ಪಶ್ಚಿಮ ಬಂಗಾಳ. ಭಾರತದಲ್ಲಿ ಜೈವಿಕ ಕೃಷಿಯನ್ನು ಪ್ರಥಮವಾಗಿ ಅಳವಡಿಸಿಕೊಂಡ ರಾಜ್ಯ ಕರ್ನಾಟಕ. ಭಾರತದಲ್ಲಿ ಅತಿ ಹೆಚ್ಚು ಕರಿಮೆಣಸನ್ನು ಉತ್ಪಾದಿಸುವ ರಾಜ್ಯ ಕೇರಳ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ನವದೆಹಲಿ. ಇನ್ನು ಮುಂದಿನ ಅಧ್ಯಾಯ ನೋಡಿ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಇಲ್ಲಿ ಕೂಡ 1 ಅಂಕದ ಪ್ರಶ್ನೆ ಒಂದೇ ಬರುತ್ತೆ. ಭಾರತದಲ್ಲಿ ಬಹುತೇಕ ಖನಿಜಗಳು ಗೊಂಡ್ವಾನ ಯುಗದಲ್ಲಿ ಉತ್ಪತ್ತಿಯಾಗಿವೆ. ಭಾರತದಲ್ಲಿ ಪೆಲೆಜೋಯಿಕ್ ಪ್ರದೇಶದಲ್ಲಿ ವಿಸ್ತಾರವಾದ ಕಲ್ಲಿದ್ದಲು ನಿಕ್ಷೇಪ. 21ನೇ ಶತಮಾನದ ಮಹತ್ವದ ಇಂಧನ ಸ್ವಾಭಾವಿಕ ಅನಿಲ. ಜಲಜನಕ ಮತ್ತು ಇಂಗಾಲಗಳನ್ನು ಒಳಗೊಂಡ ತೈಲ ರೂಪದ ಮಿಶ್ರಣ ವಸ್ತುವೆ ಪೆಟ್ರೋಲಿಯಂ. ಭಾರತದ ಪ್ರಪ್ರಥಮ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ತಾರಾಪುರ. ತಾಲ್ಚಾರ್ ಒಡಿಶಾ ರಾಜ್ಯದ ಪ್ರಮುಖ ಕಲ್ಲಿದ್ದಲು ಪ್ರದೇಶವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಥರ್ಮಲ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ರಾಜ್ಯ ಮಹಾರಾಷ್ಟ್ರ. ಸ್ವಾಭಾವಿಕ ಅನಿಲ ಮಿಥೈನ್ ಪ್ರಧಾನವಾಗಿ ಒಳಗೊಂಡ ಅನಿಲ ರೂಪದ ಹೈಡ್ರೋಕಾರ್ಬನ್ ಆಗಿದೆ. ಕೈಗಾ ಕರ್ನಾಟಕದ ಏಕೈಕ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ. ಸಗಣಿ ಮತ್ತು ವ್ಯರ್ಥ ಜೈವಿಕ ವಸ್ತುಗಳನ್ನು ಬಳಸಿ ಉತ್ಪಾದಿಸುವ ಶಕ್ತಿ ಜೈವಿಕ ಅನಿಲ. ನೋಡಿ ಇಲ್ಲಿ ಕಪ್ಪು ವಜ್ರ ಕಲ್ಲಿದ್ದಲು, ದ್ರವ ಚಿನ್ನ ಪೆಟ್ರೋಲಿಯಂ, ಬಿಳಿಯ ಕಲ್ಲಿದ್ದಲು ಜಲವಿದ್ಯುತ್ ಶಕ್ತಿ. ಜಾಕ್ ಆಫ್ ಆಲ್ ಟ್ರೇಡರ್ಸ್ ಮ್ಯಾಂಗ್ನೀಸ್. ಸಾಗರ ಸಾಮ್ರಾಟ್ ಬಾಂಬೆ ಹೈ. ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಅಲ್ಯೂಮಿನಿಯಂ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಕರ್ನಾಟಕ. ಭಾರತದಲ್ಲಿ ಅಧಿಕ ಪ್ರಮಾಣದ ಕಚ್ಚಾ ತೈಲವನ್ನು ಉತ್ಪಾದಿಸುವ ಪ್ರದೇಶ ಬಾಂಬೆ ಹೈ. ಇನ್ನು ಮುಂದಿನ ಒಂದು ಅಧ್ಯಾಯದಲ್ಲಿ ನೋಡಿ 1 ಅಂಕದ ಪ್ರಶ್ನೆಗಳು. ಅಧ್ಯಾಯ 10 ಕೈಗಾರಿಕೆ. 1 ಅಂಕದ ಪ್ರಶ್ನೆಗಳನ್ನು ಯಾವ ಕೇಳ್ತಾರೆ ನೋಡಿ. ಸೇಲ್ ವಿಸ್ತರಿಸಿ, ಟಿಸ್ಕೋ ವಿಸ್ತರಿಸಿ, VISL ವಿಸ್ತರಿಸಿ, IISCO ವಿಸ್ತರಿಸಿ, ಇವನ್ನೆಲ್ಲ ನೋಡ್ಕೋಬೋದು ನೀವು. JVSL ವಿಸ್ತರಿಸಿ, ESL ವಿಸ್ತರಿಸಿ, ACC ವಿಸ್ತರಿಸಿ, HMT ವಿಸ್ತರಿಸಿ, BEL, HAL, ITI, NOCIL, STP, ಟಿಸ್ಕೋ, JVCL, ESL, IIL, NINL, ACC, ಹಿಂಡಾಲ್ಕೋ, ನಾಲ್ಕೋ, ಬಾಲ್ಕೋ, ಮಾಲ್ಕೋ. ನೋಡಿ ಇವನ್ನೆಲ್ಲ ಕೇಳ್ತಾರೆ. ಇವನ್ನ ನೀವು ಲಾಂಗ್ ಫಾರ್ಮ್ಗಳನ್ನು ನೀವು ಗೊತ್ತಿರಬೇಕು. ಇನ್ನು ಮುಂದಿನ ಅಧ್ಯಾಯ ಸಾರಿಗೆ ಮತ್ತು ಸಂಪರ್ಕ ಮತ್ತು ವ್ಯಾಪಾರ. ಇದರಲ್ಲಿ 1 ಅಂಕದ ಪ್ರಶ್ನೆ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತೆ ನೋಡಿ ಇಲ್ಲಿ ಜಾಸ್ತಿ ಪ್ರಶ್ನೆಗಳು ಬರ್ತವೆ. ಕೇಂದ್ರ ರೈಲ್ವೆ ನೋಡಿ ಮುಂಬೈ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ. ದಕ್ಷಿಣ ರೈಲ್ವೆ ಚೆನ್ನೈ. ಉತ್ತರ ರೈಲ್ವೆ ನವದೆಹಲಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ನೋಡಿ ಇಲ್ಲಿ ಹೇಳಿಕೆಗಳನ್ನು ನೋಡ್ಕೊಳ್ಳಿ. ಪ್ರತಿಯೊಂದು ಓದ್ತಾ ಹೋಗೋದಿಲ್ಲ. ಇಲ್ಲಿ ನೋಡಿ ಎಲ್ಲ ಹೇಳಿಕೆಗಳು ಸರಿಯಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು 2 ನೋಡಿ. ಮುಂಬೈ ಯಾವುದು? ಸಹರಾ. ವಿಮಾನ ನಿಲ್ದಾಣದ ಹೆಸರುಗಳು. ದೆಹಲಿಯಲ್ಲಿ ಇಂದಿರಾ ಗಾಂಧಿ. ಬೆಂಗಳೂರಿನಲ್ಲಿ ಕೆಂಪೇಗೌಡ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ. ಭಾರತದಲ್ಲಿ ಮೊದಲ ದೂರದರ್ಶನ ಪ್ರಸಾರವಾದದ್ದು ಸೆಪ್ಟೆಂಬರ್ 15, 1959. ಮುಂಬೈ ಬಂದರು ಭಾರತ ಹೆಬ್ಬಾಗಿಲಿನಿಂದ ಹೆಸರಾಗಿದೆ. ಭಾರತದಲ್ಲಿ ಉಪಗ್ರಹವನ್ನು ನಿರ್ಮಿಸುವ ಮತ್ತು ಉಡಾಯಿಸುವ ಕಾರ್ಯವನ್ನು ನಿರ್ವಹಿಸುವ ಸಂಸ್ಥೆ ಇಸ್ರೋ.
ಇಸ್ರೋದ ಕೇಂದ್ರ ಕಚೇರಿ ಇರುವ ಸ್ಥಳ ಬೆಂಗಳೂರು. ನೋಡಿ, ಭಾರತ ಮೊದಲ ರೈಲು ಯಾವ ನಗರಗಳ ನಡುವೆ ಸಂಚರಿಸಿತು? ಭಾರತ ಮೊದಲ ರೈಲು 16 ಏಪ್ರಿಲ್ 1853ರಲ್ಲಿ ಠಾಣೆಯಿಂದ ಬಾಂಬೆಯವರೆಗೆ ಸಂಚರಿಸಿತು. ಭಾರತ ಪ್ರಥಮ ವೃತ್ತಪತ್ರಿಕೆಯನ್ನು ಪ್ರಕಟಿಸಿದವರು ಹಿಕ್ಕೀಸ್ ಗೆಜೆಟ್ ಅಥವಾ ದಿ ಬೆಂಗಾಲ್ ಗೆಜೆಟ್. ಕೋಲ್ಕತ್ತಾ ಬಂದರು ಯಾವ ನದಿ ದಡದಲ್ಲಿದೆ? ಹುಗ್ಲಿ ನದಿ ದಡದಲ್ಲಿದೆ. ಕೇಂದ್ರ ರೈಲ್ವೆ ವಲಯದ ಕೇಂದ್ರ ಕಚೇರಿ ಮುಂಬೈ. ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಹುಬ್ಬಳ್ಳಿ. ಭಾರತದ ಅತಿ ಉದ್ದವಾದ ಅನಿಲ ಕೊಳವೆ ಮಾರ್ಗ ಯಾವುದು? ಹಜೀರ್, ಬಿಜಯಪುರ್, ಜಗದೀಶ್ಪುರ್ ಭಾರತದ ಅತಿ ಉದ್ದವಾದ ಅನಿಲ ಕೊಳವೆ ಮಾರ್ಗವಾಗಿದೆ. ಇನ್ನು ನೋಡಿ, ಕೊನೆಯದಾಗಿ ಅಧ್ಯಾಯ 12 ಪರಿಸರ ಸಮಸ್ಯೆಗಳು, ಯೋಜನೆ, ಸುಸ್ಥಿರ ಅಭಿವೃದ್ಧಿ, ಭೌಗೋಳಿಕ ದೃಷ್ಟಿಕೋನ. ಇಲ್ಲಿ ನಿಮಗೆ ಯಾವುದೇ ಒಂದು ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಿಂದ ಬರೋದಿಲ್ಲ. ಈಗ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಯಾವ್ಯಾವ ಪರೀಕ್ಷೆಯಲ್ಲಿ ಬರ್ತವೆ ಅನ್ನೋದನ್ನು ಹೇಳಿದೆ. ಮತ್ತು ಇನ್ನು ಕೊನೆಯದಾಗಿ ಮತ್ತೆ ಯಾವುದಾದ್ರೂ ಒಂದು ಅಂಕದ ಪ್ರಶ್ನೆಗಳು ಉಳಿದಿದ್ದಾವೆ ಅಂತ ನೋಡಿಕೊಂಡು, ಯಾವುದಾದ್ರೂ ಉಳಿದಿದ್ದಾವೆ ಅಂತಂದರೆ ಮತ್ತೊಂದು ವಿಡಿಯೋವನ್ನು ಮಾಡಿ ನಿಮಗೆ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಂತಾಗುತ್ತೆ. ನಂತರ 2 ಅಂಕದ ಪ್ರಶ್ನೆಗಳು ಮತ್ತು 5 ಅಂಕದ ಪ್ರಶ್ನೆಗಳನ್ನು ಕೂಡ ಇದೇ ರೀತಿ ನಿಮಗೆ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಮತ್ತೆ ಭೇಟಿಯಾಗೋಣ.